ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನನ್ನ ವಿಡಿಯೋದಲ್ಲಿ ನೋಡಿ, ಈ ಥರ ದುರ್ಗಾದೇವಿ ಮುಖ ಇರತ್ತಲ್ಲ, ಅದನ್ನು ಕುಂದನ್ ರಂಗೋಲಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ನೋಡಿ, ಹೀಗೆ ದುರ್ಗಾದೇವಿ ಮುಖನ ನಾನು ಒಂದು ಪ್ರಿಂಟೌಟ್ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಡ್ರಾನು ಮಾಡ್ಕೋಬೋದು. ಈ ರೀತಿಯ OHP ಶೀಟು, ಪರ್ಲು, ಈ ಥರ ಚಮಕಿ, ಕುಂದನ್ನು ನೋಡಿ, ಈ ಥರ ಕುಂದನ್ಗಳನ್ನು ತಗೊಂಡಿದ್ದೀನಿ. ಮತ್ತೆ ಬಾಲ್ ಚೈನು, ಮತ್ತೆ ವೈಟ್ ಗ್ಲೂ, ಈ ಥರ ಒಂದು 3D ಔಟ್ಲೈನರ್. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫಸ್ಟು ನಾನು ಪ್ರಿಂಟೌಟ್ನ ಹೀಗೆ ಕೆಳಗಡೆ ಭಾಗದಲ್ಲಿ ಇಟ್ಕೊಂಡು ಮೇಲ್ಗಡೆಯಿಂದ OHP ಶೀಟ್ ಹಾಕಿ ನೋಡಿ 4 ದಿಕ್ಕಿಗೂ ನಾನು ಗಮ್ ಟೇಪ್ನ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ನಂತರ ಫುಲ್ ಈ ಬಾರ್ಡರ್ ಡಿಸೈನ್ ಇರತ್ತಲ್ಲ, ಅದಕ್ಕೆಲ್ಲ ಗ್ಲೂ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ವೈಟ್ ಗ್ಲೂನ ಹಾಕಿದ್ದೀನಿ. ನಂತರ ಹೀಗೆ ಬಾಲ್ ಚೈನ್ ತಗೊಂಡು ಅದಕ್ಕೆ ಸ್ಟಿಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಹೀಗೆ ನಂತರ ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿಯಾಗಿ ಫುಲ್ ಇಲ್ಲೆಲ್ಲ ಬಾರ್ಡರ್ ಬರುತ್ತಲ್ಲ, ಅದಕ್ಕೆಲ್ಲನೂ ನಾನು ಗಮ್ ಹಾಕಿ ಈ ಥರ ಬಾಲ್ ಚೈನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟಾಗಿದೆ. ಇದೇ ರೀತಿಯಾಗಿ ನಾನು ಫುಲ್ ಇಲ್ಲೂ ಎಲ್ಲ ಬಾರ್ಡರ್ ಇಲ್ಲಿ ಬರತ್ತಲ್ಲ, ಈ ರೀತಿ ಇಲ್ಲಿದೆಯಲ್ಲ, ಈ ಥರ ಇದಕ್ಕೂ ಎಲ್ಲ ಇದೇ ಥರ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಬಾರ್ಡರ್ಗೆಲ್ಲ ಈ ರೀತಿಯಾಗಿ ಬಾಲ್ ಚೈನ್ ಅಂಟಿಸಿ ಆಗಿದೆ. ಇವಾಗ ಇಲ್ಲೆಲ್ಲ ನಾನು ಗ್ಲೂ ಹಾಕಿ ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ, ಹೀಗೆ ನೋಡಿ ಫ್ರೆಂಡ್ಸ್, ಇದೇ ಥರ ಫುಲ್ಲು ಎಲ್ಲ ಪೆಟಲ್ಗಳಿಗೂ ರೆಡ್ ಕಲರ್ ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲೂ ಎಲ್ಲ ಗ್ಲೂ ಹಾಕ್ತಾ ಇದ್ದೀನಿ. ನೋಡಿ, ಇದಕ್ಕೆ ಇಲ್ಲೆಲ್ಲ ಈ ಥರ ಕುಂದನ್ನ ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ನೋಡಿ, ಇಲ್ಲಿ ಫ್ಲವರ್ಗೆ ರೆಡ್ ಕಲರ್ ಕುಂದನ್ನ ಹಾಕಿ ಸೆಂಟ್ರಲ್ಲಿ ಪರ್ಪಲ್ ಕಲರ್ನ ಹಾಕಿದ್ದೀನಿ. ಇವಾಗ ಇಲ್ಲಿ ನೋಡಿ, ಹೀಗೆ ಗ್ಲೂ ಹಾಕ್ತಾ ಇದ್ದೀನಿ. ಈ ಥರ ಚಮಕಿನ ಸ್ಟಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಸೆಂಟ್ರಿಗೆ ಗ್ಲೂ ಹಾಕ್ತಾ ಇದ್ದೀನಿ. ರೆಡ್ ಕಲರ್ ಕುಂದನ್ನ ಹಾಕಿ ಇಲ್ಲಿ ಈ ತರ ಬಾಲ್ ಚೈನ್ ಸುತ್ತಲೂ ಬಾರ್ಡರ್ಗೆ ಹಾಕ್ತಾ ಇದೀವಿ. ನೆಕ್ಸ್ಟ್ ನೋಡಿ ಇಲ್ಲಿ
ಗ್ಲೂ ಹಾಕಿದ್ದೀನಿ. ಇಲ್ಲೂ ಪರ್ಪಲ್ ಕಲರು ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಎಲ್ಲ ಗ್ಲೂ ಹಾಕಿ ಈ ಥರ ಕುಂದನ್ನ ಹಾಕ್ತಾ ಇದ್ದೀನಿ. ನಿಧಾನಕ್ಕೆ ಫ್ರೆಂಡ್ಸ್ ನೋಡಿಕೊಂಡು ಹಾಕಿ, ಯಾಕೆಂದರೆ ಇಲ್ಲಿ ಬಾಲ್ ಚೈನ್ ಎಲ್ಲ ಅಂಟಿಸಿರ್ತೀವಲ್ಲ ಅದು ಕಿತ್ಕೊ ಬರಬಾರ್ದು. ನೋಡಿ ಫ್ರೆಂಡ್ಸ್, ಇನ್ನು ಇಲ್ಲಿ ನೆಕ್ಸ್ಟು ಇಲ್ಲಿ ಪರ್ಲ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಮೂತಿಗೆ ಇಲ್ಲೂ 2 ಪರ್ಲ್ನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲೂ ಕೂಡ ನಾನು ಪರ್ಲ್ನೇ ಹಾಕ್ತಾ ಇದ್ದೀನಿ. ಮಧ್ಯ ಒಂದು ಪರ್ಲ್ ಹಾಕಿ ಇನ್ನೊಂದು ಮಧ್ಯ ಕುಂದನ್ನ ಹಾಕ್ತಾ ಇದ್ದೀನಿ. ಪಿಂಕ್ ಕಲರ್ ಕುಂದನ್ನ ಸ್ಟಿಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲೂ ಕೂಡ ನಾನು ಪಿಂಕ್ ಕಲರ್ ಕುಂದನ್ನೇ ಹಾಕ್ತಾ ಇದ್ದೀನಿ. ಇಲ್ಲೂ ಅದೇ ರೀತಿ. ನೆಕ್ಸ್ಟು ಇಲ್ಲಿ ಸೆಂಟ್ರಿಗೆ ಗ್ಲೂ ಹಾಕ್ತಾ ಇದ್ದೀನಿ. ನಂತರ ಇದೇ ರೆಡ್ ಕುಂದನ್ನ ಇಲ್ಲಿ ಹಾಕ್ತಾ ಇದ್ದೀನಿ. ಇದೇ ರೀತಿ ಇಲ್ಲೂ ಕೂಡ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ನೋಡಿ ಪಿಂಕ್ ಕಲರ್ ಕುಂದನ್ ಇದೆಯಲ್ಲ ಅದನ್ನೇ ಸ್ಟಿಕ್ ಮಾಡಿ ಸುತ್ತಲೂ ಬೇಕಿದ್ರೆ ಈ ಥರ ವೈಟ್ ಪರ್ಲ್ನ ಸ್ಟಿಕ್ ಮಾಡ್ಬೋದು. ನೋಡಿ ಇವಾಗ ನೆಕ್ಸ್ಟ್ ಕಣ್ಣಿಗೆ ನಾನು ಗ್ಲೂ ಹಾಕಿ ನೋಡಿ ಈ ಥರ ಹಾಫ್ ವೈಟ್ ಬೀಡ್ಸ್ನ ಹಾಕ್ತಾ ಇದ್ದೀನಿ. ನಂತರ ಅದ್ರ ಮೇಲೆ ಸ್ವಲ್ಪ ಗ್ಲೂ ಹಾಕಿ ಹೀಗೆ ನೋಡಿ ಈ ಥರ ರೆಡ್ ಕಲರ್ ಚಮಕಿನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸೆಂಟ್ರಲ್ಲಿ ನೆಕ್ಸ್ಟು ಒಂದು ಬಿಂದಿನ ಇಡಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು ಈ ಬಿಂದಿ ಪಾರ್ಟ್ಗೆ 3D ಔಟ್ಲೈನನ್ನು ಹಾಕ್ತಾ ಇದ್ದೀನಿ. ಹೀಗೆ ನೆಕ್ಸ್ಟು ಲಿಪ್ಸ್ಗೂ ಅದನ್ನೇ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಯಾವಾಗ ಹೇಳಿದ್ನಲ್ಲ ಪರ್ಲ್ ಹಾಕ್ಬೋದು ಅಂತ, ಅಲ್ಲೂ ಕೂಡ ನಾನು
ಇದೇ ರೀತಿ ಔಟ್ಲೈನರ್ನೇ ಹಾಕ್ತಾ ಇದ್ದೀನಿ. ನಿಮಗೆ ಬೇಕು ಅನಿಸಿದರೆ ಪರ್ಲ್ನು ಹಾಕ್ಕೋಬೋದು. ಎರಡು ಕಡೆನೂ ಅದೇ ಥರ ಡಾಟ್ ಇಡ್ತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ, ಸ್ವಲ್ಪ ಹೈಲೈಟ್ ಕಾಣಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ 3D ಔಟ್ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಈಸಿಯಾಗಿ ದುರ್ಗಾದೇವಿ ಫೇಸ್ನ ಕುಂದನ್ ರಂಗೋಲಿಲಿ ಮಾಡ್ಬೋದು ಅಂತ. ನಂತರ ಇದು ಸ್ವಲ್ಪ ಡ್ರೈ ಆದಮೇಲೆ 4 ದಿಕ್ಕಿಗೂ ಅಂಟಿಸಿರೋ ಗಮ್ ಟೇಪ್ನ ತೆಗೆದು ನೀಟಾಗಿ ಹೀಗೆ ಕಟ್ ಮಾಡಿಬಿಟ್ರೆ ದುರ್ಗಾದೇವಿ ಫೇಸು ರೆಡಿಯಾಗಿರುತ್ತೆ. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನೀವು ಎಲ್ಲ ಈ ವಿಡಿಯೋನ ನೋಡಿ, ನವರಾತ್ರಿ ನಡೀತಾ ಇದೆ ಅಲ್ವಾ, ಅದಕ್ಕಾಗಿ ಕುಂದನಲ್ಲಿ ಈ ರೀತಿ ರಂಗೋಲಿನ ಮಾಡಿ ದೇವ್ರ ಮುಂದೆ ಇಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಡ್ರೈ ಆಗಿದೆ. ನಾನು ಫುಲ್ ಶೇಪಲ್ಲಿ ಕಟ್ ಮಾಡಿದ್ದೀನಿ. ಹೀಗೆ ನೋಡಿ, ಹೀಗೆ ಕರೆಕ್ಟ್ ಶೇಪಲ್ಲೇನೆ. ನೋಡಿ ಫ್ರೆಂಡ್ಸ್, ನಿಮಗೂ ಎಲ್ಲ ಈ ವಿಡಿಯೋ ನೋಡಿ ಮಾಡಿ ಇಷ್ಟ ಆಗಿದ್ರೆ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ. ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲ ಶೇರ್ ಮಾಡಿ. AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.